ಅವ್ರನ್ನ ಮೀಟ್ ಮಾಡಿದಷ್ಟು ನಮಗೊಂದು ಏನೋ ಒಂದು ಸ್ಫೂರ್ತಿ ಸಿಗುತ್ತೆ. ಆ್ಯಕ್ಚುಲಿ ಒಂದು ಇದು ಕೊಡ್ತಾರೆ, ಗೊತ್ತಿಲ್ಲದಿರೋ ಒಂದು ಪವರ್ ಎನರ್ಜಿ ಕೊಡ್ತಾರೆ. ಅದೇ ಅದು ಅರ್ಜುನ್ ಜನ್ಯ ಅವರ ಐಡಿಯಾ. ಈಗ ರೆಗ್ಯುಲರ್ ಆಗಿ ಟೀಸರ್ ಟ್ರೈಲರ್ ಬೇಡ, ಒಂದೇನೋ ಬೇರೆ ಥರ ಪ್ಲ್ಯಾನ್ ಮಾಡ್ತೀನಿ ಅಂದ್ಬಿಟ್ಟು ಆ ಥರ ಮಾಡೋದು. ಸಿನಿಮಾದಲ್ಲಿ ಯೂಸ್ ಮಾಡಿರೋಂಥ ಬೈಕ್ ಅದು ನೋಡಿ, ಭಾಳ ಅದೊಂದು ಕ್ಯಾರೆಕ್ಟರ್ ಥರ ಇದೆ ಸಿನಿಮಾದಲ್ಲಿ. ಹೌದು, ನೆಕ್ಸ್ಟ್ ಲೆವೆಲ್ ಅವ್ರು ಬರಬೇಕಾಯ್ತು. ಅವ್ರ ಮುಂದೆನೇ ಮಾತಾಡ್ತಿದ್ದೆ ಅದ್ರ ಬಗ್ಗೆ. ಪರ್ಟಿಕ್ಯುಲರ್ ಆಗಿ ಈ ಬೈಕ್ ಅಂದ್ರೆ ಆಲ್ ಇಂಡಿಯಾ ಟೂರ್ ಮಾಡುತ್ತೆ ಅಂತ ಏನೋ ಪ್ಲಾನ್ ಇದೆ. ಹೌದೌದು, ಹೇಗೆ ಏನು ವಿಸಿಟ್ ಮಾಡೋ ಪ್ಲಾನ್ಸ್ ಇದೆಯಾ? ಅಭಿಮಾನಿಗಳೇ ಅದನ್ನ ಸೆಲೆಬ್ರೇಟ್ ಮಾಡ್ತಾರಾ ಹೇಗೆ? ಅದೇ ಇವಾಗ ಸದ್ಯಕ್ಕೆ ಮಾಡಿರೋದು ಅಭಿಮಾನಿಗಳನ್ನ ಅದ್ರ ಮುಂದೆ ಫೋಟೋ ವಿಡಿಯೋ ರೀಲ್ಸ್ ಎಲ್ಲ ಮಾಡಿ ಅಂತ ನಾವೆಲ್ಲ ಟ್ಯಾಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡ್ಬೇಕು ನೆಕ್ಸ್ಟ್ ಅವ್ರ ಪ್ಲಾನ್ ಏನಿದೆ ಅಂತ ಅರ್ಜುನ್ ಅವ್ರದ್ದು. ನಿಮ್ಮ ಡೈರೆಕ್ಷನಲ್ಲಿ ಸರ್ ಏನಾದರೂ ಈಗ ಬರ್ಡೇ ಟೈಮಲ್ಲಿ ಏನಾದ್ರು ಕೆಲಸ ನಡೀತಾ ಇದೆಯಾ? ಏನಾದ್ರು ಕ್ಲೂ ಕೊಡ್ಬೋದಾ? ಅದು ನಡೀತಾನೆ ಇರುತ್ತೆ. ಯಾವಾಗ ಏನಾದ್ರು ಅನಿಸುತ್ತೋ ಅವಾಗ ಸ್ಟಾರ್ಟ್ ಮಾಡ್ತೀನಿ. ಖಂಡಿತ ಸರ್, ಪ್ರತಿ ವರ್ಷ ಬರ್ಡೇ ಬಂದಾಗ ಕೂಡ ಒಂದು ಹೊಸತನದ ಬರ್ತಾ ಹೋಗ್ತಿರುತ್ತೆ. 55 ವರ್ಷ ಬೇರೆ 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 ಚೇಂಜಸ್ ಆಗ್ತಿರುತ್ತೆ ಸರ್. ಈಗ ಹೆಂಗೆ ಅನಿಸುತ್ತೆ? ಅದನ್ನ ಕಟ್ ಮಾಡ್ರಪ್ಪ. ಅದೇನೋ 25 ಇಯರ್ಸ್ 30 ಇಯರ್ಸ್ ಅಂದರು, ಅದನ್ನ ಕಟ್ ಮಾಡಿ ಅಂದರು. ಬದಲಾವಣೆಯ ಬಗ್ಗೆ ಏನು ಬದಲಾವಣೆ? ಏನಾರ ಬದಲಾವಣೆ ಆಗಿದೆಯಾ ನನ್ನಲ್ಲಿ? ಇಂಡಸ್ಟ್ರಿ ಜರ್ನಿ ನಿಮ್ಮ ಲೈಫಲ್ಲಿ ಆಗಿರುವಂಥ ಚೇಂಜು ಚಾಲೆಂಜ್ ಹೇಗಿದೆ? ಜೊತೆಗೆ ಇಂಡಸ್ಟ್ರಿಯಲ್ಲಿ ಆಗಿರುವಂಥ ಚೇಂಜ್ ಆಗ್ತಿರೋದು ನನ್ನ ಹೇರ್ ಸ್ಟೈಲ್ ಚೇಂಜ್ ಆಗ್ತಾನೆ ಇರುತ್ತೆ. ಒಂದ್ಸತಿ ಜುಟ್ಟು ಕಟ್ಟಿರ್ತೀನಿ, ಒಂದ್ಸತಿ ಸ್ಟ್ರೈಟ್ ಮಾಡಿರ್ತೀನಿ, ಒಂದ್ಸತಿ ಕರ್ಲ್ ಮಾಡಿರ್ತೀನಿ. ಇದ್ರ ನನ್ನ ಹೇರ್ ಸ್ಟೈಲ್ ಚೇಂಜ್ ಆಗ್ತಿರುತ್ತೆ. ಒಳಗಡೆ ಏನೂ ಚೇಂಜ್ ಆಗ್ತಿಲ್ಲ ಅನ್ಸುತ್ತೆ, ಗೊತ್ತಿಲ್ಲ. ಕನ್ನಡ ಇಂಡಸ್ಟ್ರಿಯಲ್ಲಿ ಏನು ಚಾಲೆಂಜಸ್ ಇದೆ ಅಂತ ಅನಿಸ್ತಿದೆ ಸರ್ ನಿಮಗೆ ಈಗಿನ ಪರಿಸ್ಥಿತಿಗೆ ಬದಲಾಗ್ತಾ ಇರುವಂಥ ಟೆಕ್ನಾಲಜಿ? ಇಲ್ಲ, ಖಂಡಿತ ಚಾಲೆಂಜಸ್ ಯಾವಾಗಲೂ ಇದ್ದೇ ಇರುತ್ತದೆ. ಆವಾಗ ಒಂಥರ ಟಫ್ ಇತ್ತು, ಈಗ ಇನ್ನೊಂಥರ ಟಫ್ ಇದೆ. ಆಗ ಸಿನಿಮಾ ಮಾಡೋದು ಟಫ್ ಇತ್ತು, ಕಥೆಗಳು ಸಿಗೋದು ಬೇರೆ ಬೇರೆ ವೆರೈಟಿಯಾಗಿ. ಬಟ್ ಈಗ ಎಲ್ಲ ಕಥೆಗಳು ಬಂದು ಕತೆ ಭಾಳ ಕಷ್ಟವಾಗ್ಬಿಟ್ಟಿದೆ. ಸಿನಿಮಾ ಈಸಿಯಾಗಿ ಮಾಡ್ಬಿಡ್ಬೋದು, ಮೊಬೈಲಲ್ಲಿ ಸಿನಿಮಾ ಮಾಡ್ಬಿಡ್ಬೋದು ಅಲ್ವಾ? ಮೊಬೈಲ್ ಎಡಿಟು ಮಾಡ್ಬೋದು, ಮೊಬೈಲಲ್ಲಿ ಥಿಯೇಟ್ರು ಇದೆ, ಎಲ್ಲವೂ ಇದೆ, ಯೂಟ್ಯೂಬು ಇದೆ, ಎಲ್ಲೂ ರಿಲೀಸು ಮಾಡ್ಬಿಡ್ಬೋದು. ಬಟ್ ಅಲ್ಲಿರೋದೇ ಹೈಲೈಟ್ ಅಂದರೆ ಕಂಟೆಂಟ್. ಅದರಲ್ಲಿ ಏನೋ ಒಂದು ಮ್ಯಾಜಿಕ್ ವರ್ಕ್ ಆಗಬೇಕು. ಆ್ಯಕ್ಚುಲಿ ಡಿಫ್ರೆಂಟ್ ಆಗಿರಬೇಕು, ಜನಕ್ಕೆ ಇಷ್ಟ ಆಗಬೇಕು. ಸೊ ಆ ಥರ ಡಿಫ್ರೆಂಟ್ ಅನ್ನೋದು ನೀವು ಎಕ್ಸಾಂಪಲ್ ಅಂದರೆ ತುಂಬ ಅಭಿಮಾನಿಗಳು ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ಈ ಬೈಕ್ ಸರ್ ನಿಮ್ಮ ಕ್ಯಾರೆಕ್ಟರ್ ಆಗಿ ಅಂದರೆ ನಿಮಗಿರುವಂಥ ಪಾತ್ರಕ್ಕೆ ಕ್ಯಾರೆಕ್ಟರ್ ಆಗಿ ಎಷ್ಟು ಡಿಫ್ರೆಂಟ್ ಆಗಿರುತ್ತೆ? ಏನು ಹೇಳಕ್ಕೊಟ್ಟಿದೆ? ಅಲ್ಲ, ನೀವು ಸಿನಿಮಾ ನೋಡಿದಾಗ ಅದು ಅರ್ಥ ಆಗುತ್ತೆ ಯಾಕೆ ಆ ಥರ ಬೈಕ್ ಇದೆ, ಯಾಕೆ ಪ್ರತಿಯೊಂದು ಕೂಡ ಅದನ್ನೊಂದು 3 ಕ್ಯಾರೆಕ್ಟ್ರಿಗೆ 3 ಲೈಟಿಂಗಿಂದ ಹಿಡಿದು 3 ಸ್ಟೈಲಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ ಸಿನಿಮಾನ. ಮ್ಯೂಸಿಕ್ಕಿಂದ ಹಿಡಿದು ಪ್ರತಿಯೊಂದು ಆ ಥರ ಮಾಡಿದ್ದಾರೆ. ಅದನ್ನು ನಾನು ಹೇಳಿದ್ರೆ ಚೆನ್ನಾಗಿಲ್ಲ, ನೋಡಬೇಕು. ಈ ಬೈಕ್ ಮಾತ್ರ ನೋಡಿದ್ದೀರಾ, ಸಿನಿಮಾದಲ್ಲಿ ನೋಡಿ. ಪ್ರಿಯಾಂಕಾ ಮೇಡಮ್ ನೋಡ್ತಾ ಇದ್ದೆ, ಅದಕ್ಕೆ ಈಗ ಬರ್ಡೇ ದಿನ ಬಾಕಿ ಇರುವಾಗಲೇ ನಿಮ್ಗೆ ಹ್ಯಾಕಿಂದ ಗಿಫ್ಟ್ ಕೊಟ್ಟಿದ್ದಾರೆ. ಇನ್ನೂ ಹ್ಯಾಂಗ್ ಓವರಲ್ಲಿ ಇದ್ದಾರೆ ಸರ್. ನನಗೆ ಟ್ರಾಮಾ ಆಗ್ತಿದೆ, ನೀವು ನಗ್ತಾ ಇದ್ದೀರಾ? ಅದು ಆಶ್ಚರ್ಯ. ಬೆಳಿಗ್ಗೆ ಮಾರ್ನಿಂಗ್ ನನಗೂ ಏನೂ ಗೊತ್ತಾಗಲಿಲ್ಲ. ಅದೃಷ್ಟಕ್ಕೆ ನನ್ನ ಫೋನ್ ಹ್ಯಾಕ್ ಆಗಿಲ್ಲ. ಈಗ ಗೊತ್ತಿಲ್ಲ. ತೆಲುಗುದು ಒಂದು ಒಳ್ಳೆ ತುಂಬ ಬರ್ತಾ ಇರೋದು ಕಥೆಗಳು. ಅದರಲ್ಲಿ ತುಂಬ ಇಷ್ಟ ಆಗೋದು ಕೆಲವು ಆಗುತ್ತೆ. ಆಂಧ್ರ ಕಿಂಗ್ ಅಂತ ಒಂದು ಸಿನಿಮಾ, ಆಂಧ್ರ ಕಿಂಗ್ ತಾಲೂಕಾ ಅಂತ. ಸೊ ಅದು ನನಗೆ ತುಂಬ ಇಷ್ಟ ಆಯಿತು ಕತೆ. ಇಲ್ಲಿ ಕ್ಯಾರೆಕ್ಟರ್ ಕೂಡ ತುಂಬ ಚೆನ್ನಾಗಿದೆ. ಸೊ ಅದನ್ನು ಮಾಡ್ತಾಯಿದ್ದೀನಿ. ಅದು ಬಿಟ್ಟರೆ ನಿಮಗೆ ಗೊತ್ತಿರೋಂಗೆ ಇವಾಗ ಭಾರ್ಗವ ಒಂದು, 45 ಒಂದು, ಆಮೇಲೆ ನೆಕ್ಸ್ಟ್ ಲೆವೆಲ್ ಅಂತ ಒಂದು ಸಿನಿಮಾ ಇದೆ. ನಮ್ಮ ಕರ್ವ ಡೈರೆಕ್ಟರ್ ನವನೀತ್ ಅವ್ರದ್ದೊಂದಿದೆ. ಎಲ್ಲ ನಡೀತಾ ಇದೆ. ಅನೌನ್ಸ್ ಮಾಡಬೇಕು ಇವಾಗ ಸದ್ಯಲ್ಲ. ಸರ್, ಜೊತೆಗೆ ನೀವು ಸದಾಶಿವನಗರಲ್ಲಿ ಸ್ಟೇ ಆಗಿದೆ ಸರ್. ಬಟ್ ಬರ್ತ್ಡೇ ಅಂತ ಬಂದು ಹುಡುಗಿ ಸರ್ ಯಾವಾಗಲೂ ನಮ್ಗೆ. ಸೊ ಈ ಮನೆ ಎಮೋಷನ್ ಬಗ್ಗೆ ಸ್ವಲ್ಪ ಹೇಳ್ಕೋಬೋದು? ಎಷ್ಟೋ ವರ್ಷಗಳಿಂದ ಫಸ್ಟ್ ಮನೆ ಕಟ್ಟಿದ್ದು ನಾವು ಮನೆ ಇದು. ಸೊ ಇದರಲ್ಲಿ ಒಂದು ಎಮೋಷನಲ್ ಇದಿದೆ. ಎಷ್ಟೋ ಬರ್ತ್ಡೇಗಳು ಇಲ್ಲಿ ಮಾಡಿದ್ದೀವಿ. ಫ್ಯಾನ್ಸೇ ಒಪ್ಪಲ್ಲ ಇಲ್ಲೇ ಮಾಡಬೇಕು ಅಂತ. ಸೊ ಅವರು ಡೈರೆಕ್ಟ್ ಮಾಡೋದು ಒನ್ ಡೇ. ಇವಾಗೆಲ್ಲ ಮಾಡಿದ್ರೆ ನೋಡಿದ್ರೆ ಅಲ್ಲಿ ಇಲ್ಲಿ ಬನ್ನಿ, ಇಲ್ಲಿ ನಿಂತ್ಕೊಳ್ಳಿ, ಹಾಕಿ ಕೈಲಿ ಹಿಡ್ಕೊಳ್ಳಿ, ನಾನು ಹೇಳ್ತೀನಿ ಅವಾಗ ಮಾಡಬೇಕು ಅಂತ. ಅವ್ರು ಡೈರೆಕ್ಟ್ ಮಾಡ್ತೀವಿ, ನಾವು ಆ್ಯಕ್ಟ್ ಮಾಡ್ತಿದ್ದೀವಿ ಇವತ್ತು. ಅದೇ ಒಂದಿಷ್ಟು ತುಂಬ ದೊಡ್ಡ ಡ್ರೀಮ್ಸ್ ಇರುತ್ತೆ ಸರ್. ಅಂದರೆ ನಿಮ್ಮ ಕಷ್ಟಪಟ್ಟು ಬಂದಿರೋಂಥ ಜರ್ನಿ ನೋಡೋದು. ಈ ಮನೆ ಕನಸು ಬಗ್ಗೆ ಹೇಳೋದಾದ್ರೆ ಸರ್, ನೀವು ಅದೇ ಇಂಡಸ್ಟ್ರಿಗೆ ಬಂದಾಗ ಹೆಂಗೆ ಶುರುವಾಗಿದೆ? ಇಲ್ಲ, ಅದು ಮತ್ತೆ ಫಿಲಾಸಫಿ ಆಗ್ಬಿಡ್ತೀವಿ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರೆ. ಆ್ಯಕ್ಚುಲಿ ನಿಜವಾಗ್ಲೂ ಹೇಳ್ಬೇಕಾದ್ರೆ ಆ ಥರ ಏನು ಕನಸು ಕಂಡಿಲ್ಲ. ಕೆಲಸ ಮಾಡ್ತಾ ಹೋಗ್ತಾ ಇದ್ವಿ, ಅದು ಆಯ್ತು ಅಷ್ಟೇ. ಇಟ್ ಹ್ಯಾಪನ್ಸ್ ಅಂತಾರಲ್ಲ, ಆ ಥರ ಡ್ರೀಮ್ ಮಾಡಿಲ್ಲ. ಈ ಥರ ಕಾರ್ ತೊಗೊಬೇಕು, ಈ ಥರ ಮನೆ ತೊಗೊಬೇಕು, ಆ ಥರ ಎಲ್ಲ ಕೆಲಸ ಮಾಡ್ತಾ ಹೋಗ್ತಾ ಇದ್ವಿ. ಈ ಥರ ಹೆಂಡತಿ ಸಿಗಬೇಕು, ಈ ಥರ ಸಾರಿ ಅದು ಬ್ಲೆಸ್ಸಿಂಗ್. ಬಿಡಲ್ಲ ನೋಡಿ, ಟೈಮಿಂಗ್ ನೋಡಿ, ಟೈಮಿಂಗ್. I'm just kidding.
ಜೀವನ ಚಕ್ರ. ಸರ್ ಇವತ್ತೇ ಆದ್ರೆ ಈಗ ರಾಜಕೀಯದ ಜೊತೆಗೆ ವಿಷ್ಣು ಸರ್ ಬರ್ಡೇ ಕೂಡ ನಿಮ್ಮ ಹೌದೌದು, ಅದು ನನ್ನ ಅದೃಷ್ಟ ನೋಡಿ. ಅವರ ಜನ್ಮದಿನದ ಹಂಚ್ಕೊಂಡು ನಾನು ಹುಟ್ಟಿದ್ದೀನಿ. ನಾನು ಎಷ್ಟೋ ಸತಿ ಅವ್ರಿದ್ದಾಗ ಹೇಳ್ತೀವಿ ಸರ್ ನಾವು ಒಟ್ಟಿಗೆ ಸೆಲೆಬ್ರೇಟ್ ಮಾಡಬೇಕು, ನಾವಿಬ್ಬರು ಸೇರಿದಾಗೆಲ್ಲ ಸೆಲೆಬ್ರೇಷನ್ ಅದು ಬಿಡಿ ಅನ್ನೋರು. ಆ ಥರ ತುಂಬ ಸತಿ ಅವ್ರನ್ನ ಮೀಟ್ ಮಾಡ್ತಿದ್ದೆ, ಮನೆಗೆ ಹೋಗಿ ತುಂಬ ಸತಿ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿದ್ದೀನಿ. ಅವ್ರು ಯಾವತ್ತೂ ಕರ್ನಾಟಕ ರತ್ನನೇ, ಇವತ್ತಂತಲ್ಲ ಯಾವತ್ತೂ ರತ್ನನೇ. ಮಾತು ಹೇಳಿದ್ರಿ ಸರ್ ಹದಿನೆಂಟು ಟುಡೇ ಇದಾದಾಗ ಅಂದ್ರೆ ಜಂಗಮಕ್ಕಳಿಗೆ ಒಂದು ಸ್ಥಾವರ ಕಳೆದಿಲ್ಲ ಅಲ್ಲಲ್ಲ, ಅದು ಕೆಲವು ಅದೇ ಚರ್ಚೆ ಆಯಿತು. ನಾನು ಹೇಳಿದ್ದೇನೆಂದರೆ ಹಂಗಂತ ಇರಬಾರ್ದು ಅಂತಲ್ಲ, ಬೇಕು. ಅವ್ರ ಫ್ಯಾಮಿಲಿನೇ ಮೈಸೂರಲ್ಲಿ ತುಂಬ ಚೆನ್ನಾಗಿದೆ, ನಮಗೆ ಸಾಕು ಅಂತ ಇದ್ದಾರೆ. ಫ್ಯಾನ್ಸ್ ಬೇಕು ಅಂದರೆ ಎಲ್ಲಿ ಬೇಕಾದ್ರೂ ಮಾಡ್ಕೊಬೋದು, ಯಾಕಂದರೆ ಅದು ಫ್ಯಾನ್ಸ್ಗೆ ಮೀರಿದ್ದು ಯಾವುದೂ ಇಲ್ಲ ಅಲ್ವಾ. ಫ್ಯಾನ್ಸೇ ವಿಷ್ಣು ಸರ್ನ ಕ್ರಿಯೇಟ್ ಮಾಡಿದವ್ರೆ, ಎಲ್ಲ ಸ್ಟಾರ್ಗಳು ಕ್ರಿಯೇಟ್ ಮಾಡಿರೋದವ್ರೆ. ಅವ್ರದ್ದು ಅಲ್ಟಿಮೇಟ್ ಡಿಸಿಷನ್ ಆಗುತ್ತೆ. ಅವ್ರು ಬೇಕು ಅಂದರೆ ಎಲ್ಲಿ ಬೇಕಾದ್ರೂ ಮಾಡಬೇಕಾಗುತ್ತೆ. ಸೊ ಆ ಥರ ಫ್ಯಾನ್ಸ್ ಇಷ್ಟಪಡ್ತೀರ ಅವ್ರು ಬೆಂಗಳೂರಲ್ಲೇ ಇರಬೇಕು ಅಂತ. ಸೊ ಅವರು ಬಯಸಿದ್ರೆ ಅದಾಗಬೇಕು. ಆ್ಯಕ್ಚುಲಿ ಫ್ಯಾಮಿಲಿ ಬಯಸಿದಾಗ ಮೈಸೂರಲ್ಲಿ ಆಗಿದೆ. ಸೊ ನಮ್ಮೆಲ್ಲರ ಹೃದಯದಲ್ಲಿದ್ದಾರೆ, ನಿಮ್ಮೆಲ್ಲರ ಹೃದಯದಲ್ಲೂ ಇದ್ದಾರೆ ಅವರು. ಕರೆಕ್ಟ್ ತಾನೇ? ಅವ್ರು ಮರೆಯೋಕ್ಕೆ ಸಾಧ್ಯ ಇಲ್ಲ. ಅವರೆಲ್ಲ ಚಿರಂಜೀವಿಗಳು ನಮ್ಮ ಪ್ರಕಾರ ಅಲ್ವಾ. ಫೈನಲಿ ಸಾಕಷ್ಟು ಸಂದರ್ಭದಲ್ಲಿ ಕನ್ನಡ ಚಿತ್ರೋದ್ಯಮಕ್ಕೆ ಒಬ್ಬ ನಾಯಕಬೇಕು, ಒಗ್ಗಟ್ಟಿರಬೇಕು ಅನ್ನೋ ವಿಚಾರ ಚರ್ಚೆ ಆಗುತ್ತೆ. ನೀವು ಇಷ್ಟು ವರ್ಷ ಕಂಡಂತೆ ಅಂಥ ಅನಿವಾರ್ಯತೆ ಸಮಸ್ಯೆಗಳು ಬಂದಾಗ ಯಾರನ್ನು ಹೇಳ್ಕೊಬೇಕು ಅನ್ನೋ ವಿಚಾರ ಬಂದಾಗ ಏನಂತ ಅಲ್ಲ, ಎಲ್ಲ ಇದೆ. ಅಸೋಸಿಯೇಷನ್ ಇದೆ, ಆರ್ಟಿಸ್ಟ್ ಅಸೋಸಿಯೇಷನ್ ಅಂತಿದೆ, ಚೇಂಬರ್ ಅಂತ ಇದೆ ಅಲ್ವಾ, ನಿರ್ದೇಶಕರ ಸಂಘ ಇದೆ, ಎಲ್ಲವೂ ಇದೆ. ಪ್ರಾಪರಾಗಿ ಹೋಗ್ಬೇಕು ಅಷ್ಟೇ. ಅದು ಆ್ಯಕ್ಚುಲಿ ಏನು ಹೇಳಿ, ಕೆಲವು ಸತಿ ಏನಾಗುತ್ತೆ, ಸೀರಿಯಸ್ ಆಗಿ ಹೋಗಲ್ಲ ಆ ವಿಷಯಗಳು. ಹೋಗಬೇಕು. ಪ್ರತಿಯೊಂದು ಸಂಘಟನೆಗಳು ಸ್ವಲ್ಪ ಏನೋ ಚಟುವಟಿಕೆಗಳು ಚೆನ್ನಾಗಿ ಮಾಡ್ಕೊಂಡು ನಾವು ಸೇರಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮಲ್ಲಿ ಎಲ್ಲರೂ ಸೇರಿ ಚರ್ಚೆ ಮಾಡಿ ಮುಂದಿನ ಇದು ಯೋಚನೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆಗ್ತಾಯಿದೆ, ಆ ಥರ ಆಗ್ತಾಯಿದೆ. ತುಂಬ ಅನಿವಾರ್ಯ ಅಂದಾಗ ಸೇರ್ತಾರೆ.